ಇನ್ನು ಕೇಂದ್ರ ಸರ್ಕಾರವನ್ನ ಒತ್ತಾಯಿಸುವ ನಿರ್ಣಯವನ್ನ ಸದನದಲ್ಲಿ ಸಮರ್ಥಿಸಿಕೊಂಡಿದೆ ಈಗ ರಾಜ್ಯ ಸರ್ಕಾರದ ವಿರುದ್ಧ ಸದನದಲ್ಲಿ ಒಂದು ಧಿಕ್ಕಾರ ಘೋಷಣೆ ಕೂಗಿದಂತಹ ಬಿಜೆಪಿಯ ನಾಯಕರು ಮತ್ತೆ ಜೆಡಿಎಸ್ ಸದಸ್ಯರು ಕೂಡ ಧಿಕ್ಕಾರವನ್ನ ಕೂಗಿದ್ರು. ಆಗ ಬಿಜೆಪಿ ಶಾಸಕರಿಂದ ಭಾರತ್ ಮಾತಾ ಕಿ ಜೈ ಅನ್ನುವಂಥ ಒಂದು ಘೋಷಣೆ ಕೂಡ ಬಂತು. ಸದನದಲ್ಲಿ ಕಲಾಪದ ಆರಂಭದಲ್ಲೇ ಒಂದು ಸ್ವಲ್ಪ ಗದ್ದಲದ ವಾತಾವರಣ ಕೂಡ ನಿರ್ಮಾಣವಾಗಿತ್ತು. ಈ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡರು ಕೂಡ ಉತ್ತರವನ್ನ ಕೊಡೋದಕ್ಕೆ ಪ್ರಯತ್ನಿಸಿದರು. ಲೋಕಸಭೆಯಲ್ಲಿ ಮಾತಾಡಕ್ಕೆ ಧೈರ್ಯ ಇಲ್ಲಿ ಬಂದ್ಬಿಟ್ಟು ವಿಧಾನಸಭೆಯಲ್ಲಿ ಮಾತಾಡ್ತಾರೆ. ಎಲ್ಲಿ ಮಾತಾಡ್ಬೇಕು ಬಾಯಿ ಮುಚ್ಕೊಂಡಿದ್ದಾರೆ, ಬಾಯಿ ಮುಚ್ಕೊಂಡಿದ್ದಾರೆ. ಎಲ್ಲಿ ಮಾತಾಡ್ಬಾರ್ದು ಅಲ್ಲಿ ಮಾತಾಡ್ತಾರೆ. ಆ ಸಂಸದರಿಂದ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಇವತ್ತು ರೈತರಿಗೆ ಕೆಲಸ ಮಾಡ್ತಾ ಇದ್ದಾರೆ. ರೈತರು ಎಂಎಸ್ಪಿ ಕಾನೂನು ಮಾಡಿ ಕಾನೂನು ಮಾಡಿ ಕೊಡಬೇಕು ಅನ್ನೋದು ನಮ್ಮ ರಾಜ್ಯದ ರೈತರ ಪರವಾಗಿ ಬೇಡಿಕೆ. ಆಯ್ತು, ಪ್ರೊಸೀಜರ್ ಮಾತಾಡ್ತಾರೆ, ಗೃಹತ್ಯೆ ಕಾನೂನು ಅದು ಇದು ಎಲ್ಲ ಮಾಡುವಾಗ ಪ್ರೊಸೀಜರ್ ಇವರು ಪಾಲನೆ ಮಾಡಿದ್ರು. ಆವತ್ತು ಎಲ್ಲ ಬಿಲ್ಲನ್ನೇ ಇವತ್ತು ಬಂದ್ಬಿಟ್ಟು ನಮಗೆ ಪ್ರೊಸೀಜರ್